ಇಂದಿನ ಕಾಲದಲ್ಲಿ ಯುವತಿಯರು ಬಾಲಕಿಯರು ಎಲ್ಲೋ ಒಂದ್ ಕಡೆ ಶಿಕ್ಷಣ ಅಂದ್ರ ಮೂಗ್ ಮುರಿತಾರ, ಓದ್ಲಕ್ ಎಲ್ಲೋ ಒಂದ್ ಕಡೆ ಹಿಂಜರಿತಾರ. ಆದ್ರ ಉಡುಪಿ ಜಿಲ್ಲೆಯ ಈಗಾಗಲೇ ಶಿವಮೊಗ್ಗ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಓದಿದಂತ ಖುಷಿ ಎಂಬ ಯುವತಿ ಒಂದಿಲ್ಲ ಎರಡಿಲ್ಲ 12 ಚಿನ್ನದ 16 ಚಿನ್ನದ ಪದಕಗಳನ್ನ ಆ, 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 ಪದಕಗಳನ್ನ ಪಡೆಯುವ ಮೂಲಕ ಎಲ್ಲೋ ಒಂದ್ ಕಡೆ ಯುವತಿಯರಿಗೆ ಬಾಲಕಿಯರಿಗೆ ಮಾದರಿಯಾಗಿದ್ದಾರೆ ನೋಡ್ಬೋದು ನೀವು. ಏನದಂದ್ರೆ 16 ಚಿನ್ನದ ಪದಕನ್ನ ಪಡೆಯುವ ಮೂಲಕ ನಿಜಕ್ಕೂ ಇವತ್ತು ಇಡೀ ಒಂದು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಒಂದು ಕೀರ್ತಿ ತರಂತ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಕುಟುಂಬಸ್ಥರಿಗೆ ಅವ್ರ ಪೇರೆಂಟ್ಸಿಗೆ ಸಾಕಷ್ಟು ಒಂದು ಖುಷಿಯಾಗಿ ನೋಡ್ಬೋದು. ಪಕ್ಕದಲ್ಲಿ ತಾಯಿ ತಂದೆ ಇದ್ದಾರೆ. ಹೀಗಾಗಿ 16 ಪದಕಗಳನ್ನು ಪಡೆದಿರುವ ಖುಷಿಯವ್ರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ ತಮಗ? ಅಂದ್ರೆ ಇಷ್ಟು ನಿರೀಕ್ಷೆ ಇತ್ತೇನು 16 ಚಿನ್ನದ ಪದಕಗಳನ್ನ ನಂಗೆ ಬಂದೇ ಬರ್ತೋ ಅನ್ನೋ ಕಾನ್ಫಿಡೆನ್ಸ್ ಇತ್ತು? ಚಿನ್ನದ ಪದಕ ಪಡೆಯುವ ನಿರೀಕ್ಷೆ ಇತ್ತು, ಆದರೆ 16 ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವಾಗ ತುಂಬ ಖುಷಿ ಇದೆ. 5 ವರ್ಷವೂ ಕನ್ಸಿಸ್ಟೆಂಟಾಗಿ ಹಾರ್ಡ್ ವರ್ಕ್ ಮಾಡಿದ್ದೀನಿ ಇದಕ್ಕೆ. ಇದು ನನ್ನೊಬ್ಬಳದ್ದೇ ಅಲ್ಲ ಸಾಧನೆ ಇದು. ನನ್ನ ಹಿಂದೆ ತುಂಬ ಸಪೋರ್ಟಿಂಗ್ ಸಿಸ್ಟಮ್ ಇದೆ. ನನ್ನ ಪೇರೆಂಟ್ಸ್ ಆಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ದೇವರ ಅನುಗ್ರಹ ಕೂಡ ಇದೆ. ಇವಾಗ ತುಂಬ ಹೆಮ್ಮೆ ಅನಿಸ್ತಿದೆ. ಯಾವ ರೀತಿ ಒಂದು ಸ್ಟಡಿ ಮಾಡಿದಿರಿ? ಸ್ಟಡಿ ಅವರ್ ಯಾವ ರೀತಿ ಇತ್ತು? ಬೇರೆ ಒಂದು ವಿದ್ಯಾರ್ಥಿನಿಯರಿಗೆ, ಯುವತಿಯರಿಗೆ, ಮಹಿಳೆಯರಿಗೆ ಏನು ಹೇಳ್ಬೇಕು? ಡೈಲಿ ನಾನು ಓದ್ತಿದ್ದೆ. ಡೈಲಿ ಏನೇನು ಪಾಠ ಮಾಡ್ತಿದ್ರು ಅದನ್ನೆಲ್ಲ ರಿವೈಸ್ ಮಾಡ್ತಿದ್ದೆ. ಎಕ್ಸಾಮ್ ಟೈಮಲ್ಲಂತೂ ನಾನು ಅರ್ಲಿ ರೈಸರ್, ಮಾರ್ನಿಂಗ್ ಎದ್ದು ಓದ್ತಿದ್ದೆ ಯಾವಾಗಲೂ. ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದಾಗಿರಲಿ. ಮತ್ತು ನನ್ನ ಟೀಚರ್ಸ್ ತುಂಬ ಮಾರಲ್ ಸಪೋರ್ಟ್ ಮಾಡ್ತಿದ್ರು, ನಿನ್ನ ಹತ್ರ ಆಗುತ್ತೆ ಮಾಡ್ತೀಯ ಅಂತ. ಅದಕ್ಕೆ ಬೇರೆಯವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಹಾರ್ಡ್ ವರ್ಕ್ ಮಾಡಿದರೆ ಅದಕ್ಕೆ ಸಕ್ಸಸ್ ಖಂಡಿತ ಇದೆ. ಎಲ್ಲ ನಮ್ಮ ಮೈಂಡಲ್ಲಿರುತ್ತೆ ಅಷ್ಟೇ. ಈ ಮೊಮೆಂಟ್ನ ನಾನು 5 ವರ್ಷನೂ ದಿನ ಬೆಳಿಗ್ಗೆ ಎದ್ದು ನೆನೆಸ್ಕೊತಿದ್ದೆ, ಗವರ್ನರ್ ಹತ್ರ ಮೆಡಲ್ ತಗೊಳ್ಳೋ ಮೂಮೆಂಟ್ನ. ಅದಿವತ್ತು ನಿಜ ಆಗಿದೆ. ತುಂಬ ಖುಷಿ ಆಗ್ತಿದೆ. ಯಾವ ರೀತಿ ನಿಮ್ಮ ಪೋಷಕರಿಗೆ, ತಂದೆ ತಾಯಿಗೆ ಯಾವ ರೀತಿ ಖುಷಿ ಆಗ್ತಾ ಇದೆ? ನಮ್ಮ ಅಮ್ಮಂಗೂ ಗೊತ್ತಿತ್ತು ನಾನು ಜಾಸ್ತಿನೇ ಓದ್ತೀನಿ ಅಂತ. ಬಟ್ ಇಷ್ಟೊಂದು ಮೆಡಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ. ಇವಾಗ ಅವ್ರಿಗೂ ತುಂಬ ಖುಷಿಯಾಗಿದೆ. ಮುಂದೆ ಏನು ಏಮ್ ಇದೆ? ಈ ರೀತಿ ಆಗಬೇಕು, ಈ ರೀತಿ ಮಾಡಬೇಕು? ನಾನು ಅದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಕರೆಂಟ್ಲಿ ವರ್ಕ್ ಕೂಡ ಮಾಡ್ತಿದ್ದೀನಿ. ಇನ್ನು 1 ಇಯರ್ ಬ್ರೇಕ್ ತೊಗೊಂಡಿದ್ದೀನಿ. ಇವಾಗ ಪಿ ಜಿ ಈ ವರ್ಷ ಜಾಯ್ನ್ ಆಗ್ತಿಲ್ಲ ನಾನು. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಉನ್ನತ ಶಿಕ್ಷಣ ಪಡೆದು ಇನ್ನು ಸಾಧನೆ ಮಾಡಬೇಕು ಅನ್ನೋ ಮನಸ್ಸಿದೆ. ಕಷ್ಟಪಟ್ಟು ಹೋದ್ರೆ 100% ಸಕ್ಸಸ್ಫುಲ್ ಆಗ್ತೀವಿ ಎಂಬುದಕ್ಕೆ ಸಾಕ್ಷಿ ನೀವೇ ಅಂತ ಹೇಳ್ತೀವಿ. ಹೌದು. ನಮ್ಗೆ ಎಲ್ಲಿ ಏಮ್ ನಮ್ಮದು ಕ್ಲಿಯರ್ ಆಗಿರುತ್ತೆ. ಅದಕ್ಕೆ ಬೇಕಾದ ಹಾರ್ಡ್ ವರ್ಕ್ ಯಾವಾಗ ಮಾಡ್ತೀವೋ ಅದ್ರದ್ದು ರಿಸಲ್ಟ್ ಖಂಡಿತ ಬರುತ್ತೆ. ಸೊ ಇದು ಖುಷಿಯವರ ಮಾತು ಅಂತ ಹೇಳ್ಬೋದು. ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡೋರು ಮಾತ್ರ ಸಕ್ಸಸ್ಫುಲ್ ಆಗ್ತೀವಿ ಎಂಬುದಕ್ಕೆ ನಾನೇ ಸಾಕ್ಷಿ ಅಂತೇಳಿ ಖುಷಿಯವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಇಂದಿನ ಕಾಲದಲ್ಲಿ ಯುವತಿಯರು ಬಾಲಕಿಯರು ಎಲ್ಲೋ ಒಂದ್ ಕಡೆ ಶಿಕ್ಷಣ ಅಂದ್ರ ಮೂಗ್ ಮುರಿತಾರ, ಓದ್ಲಕ್ ಎಲ್ಲೋ ಒಂದ್ ಕಡೆ ಹಿಂಜರಿತಾರ. ಆದ್ರ ಉಡುಪಿ ಜಿಲ್ಲೆಯ ಈಗಾಗಲೇ ಶಿವಮೊಗ್ಗ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಓದಿದಂತ ಖುಷಿ ಎಂಬ ಯುವತಿ ಒಂದಿಲ್ಲ ಎರಡಿಲ್ಲ 16 ಚಿನ್ನದ ಪದಕಗಳನ್ನ ಪಡೆಯುವ ಮೂಲಕ ಎಲ್ಲೋ ಒಂದ್ ಕಡೆ ಯುವತಿಯರಿಗೆ ಬಾಲಕಿಯರಿಗೆ ಮಾದರಿಯಾಗಿದ್ದಾರೆ ನೋಡ್ಬೋದು ನೀವು. ಏನದಂದ್ರೆ 16 ಚಿನ್ನದ ಪದಕನ್ನ ಪಡೆಯುವ ಮೂಲಕ ನಿಜಕ್ಕೂ ಇವತ್ತು ಇಡೀ ಒಂದು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಒಂದು ಕೀರ್ತಿ ತರಂತ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಕುಟುಂಬಸ್ಥರಿಗೆ ಅವ್ರ ಪೇರೆಂಟ್ಸಿಗೆ ಸಾಕಷ್ಟು ಒಂದು ಖುಷಿಯಾಗಿ ನೋಡ್ಬೋದು. ಪಕ್ಕದಲ್ಲಿ ತಾಯಿ ತಂದೆ ಇದ್ದಾರೆ. ಹೀಗಾಗಿ 16 ಪದಕಗಳನ್ನು ಪಡೆದಿರುವ ಖುಷಿಯವ್ರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ ತಮಗ? ಅಂದ್ರೆ ಇಷ್ಟು ನಿರೀಕ್ಷೆ ಇತ್ತೇನು 16 ಚಿನ್ನದ ಪದಕಗಳನ್ನ ನಂಗೆ ಬಂದೇ ಬರ್ತೋ ಅನ್ನೋ ಕಾನ್ಫಿಡೆನ್ಸ್ ಇತ್ತು? ಚಿನ್ನದ ಪದಕ ಪಡೆಯುವ ನಿರೀಕ್ಷೆ ಇತ್ತು, ಆದರೆ 16 ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವಾಗ ತುಂಬ ಖುಷಿ ಇದೆ. 5 ವರ್ಷವೂ ಕನ್ಸಿಸ್ಟೆಂಟಾಗಿ ಹಾರ್ಡ್ ವರ್ಕ್ ಮಾಡಿದ್ದೀನಿ ಇದಕ್ಕೆ. ಇದು ನನ್ನೊಬ್ಬಳದ್ದೇ ಅಲ್ಲ ಸಾಧನೆ ಇದು. ನನ್ನ ಹಿಂದೆ ತುಂಬ ಸಪೋರ್ಟಿಂಗ್ ಸಿಸ್ಟಮ್ ಇದೆ. ನನ್ನ ಪೇರೆಂಟ್ಸ್ ಆಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ದೇವರ ಅನುಗ್ರಹ ಕೂಡ ಇದೆ. ಇವಾಗ ತುಂಬ ಹೆಮ್ಮೆ ಅನಿಸ್ತಿದೆ. ಯಾವ ರೀತಿ ಒಂದು ಸ್ಟಡಿ ಮಾಡಿದಿರಿ? ಸ್ಟಡಿ ಅವರ್ ಯಾವ ರೀತಿ ಇತ್ತು? ಬೇರೆ ಒಂದು ವಿದ್ಯಾರ್ಥಿನಿಯರಿಗೆ, ಯುವತಿಯರಿಗೆ, ಮಹಿಳೆಯರಿಗೆ ಏನು ಹೇಳ್ಬೇಕು? ಡೈಲಿ ನಾನು ಓದ್ತಿದ್ದೆ. ಡೈಲಿ ಏನೇನು ಪಾಠ ಮಾಡ್ತಿದ್ರು ಅದನ್ನೆಲ್ಲ ರಿವೈಸ್ ಮಾಡ್ತಿದ್ದೆ. ಎಕ್ಸಾಮ್ ಟೈಮಲ್ಲಂತೂ ನಾನು ಅರ್ಲಿ ರೈಸರ್, ಮಾರ್ನಿಂಗ್ ಎದ್ದು ಓದ್ತಿದ್ದೆ ಯಾವಾಗಲೂ. ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದಾಗಿರಲಿ. ಮತ್ತು ನನ್ನ ಟೀಚರ್ಸ್ ತುಂಬ ಮಾರಲ್ ಸಪೋರ್ಟ್ ಮಾಡ್ತಿದ್ರು, ನಿನ್ನ ಹತ್ರ ಆಗುತ್ತೆ ಮಾಡ್ತೀಯ ಅಂತ. ಅದಕ್ಕೆ ಬೇರೆಯವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಹಾರ್ಡ್ ವರ್ಕ್ ಮಾಡಿದರೆ ಅದಕ್ಕೆ ಸಕ್ಸಸ್ ಖಂಡಿತ ಇದೆ. ಎಲ್ಲ ನಮ್ಮ ಮೈಂಡಲ್ಲಿರುತ್ತೆ ಅಷ್ಟೇ. ಈ ಮೊಮೆಂಟ್ನ ನಾನು 5 ವರ್ಷನೂ ದಿನ ಬೆಳಿಗ್ಗೆ ಎದ್ದು ನೆನೆಸ್ಕೊತಿದ್ದೆ, ಗವರ್ನರ್ ಹತ್ರ ಮೆಡಲ್ ತಗೊಳ್ಳೋ ಮೂಮೆಂಟ್ನ. ಅದಿವತ್ತು ನಿಜ ಆಗಿದೆ. ತುಂಬ ಖುಷಿ ಆಗ್ತಿದೆ. ಯಾವ ರೀತಿ ನಿಮ್ಮ ಪೋಷಕರಿಗೆ, ತಂದೆ ತಾಯಿಗೆ ಯಾವ ರೀತಿ ಖುಷಿ ಆಗ್ತಾ ಇದೆ? ನಮ್ಮ ಅಮ್ಮಂಗೂ ಗೊತ್ತಿತ್ತು ನಾನು ಜಾಸ್ತಿನೇ ಓದ್ತೀನಿ ಅಂತ. ಬಟ್ ಇಷ್ಟೊಂದು ಮೆಡಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ. ಇವಾಗ ಅವ್ರಿಗೂ ತುಂಬ ಖುಷಿಯಾಗಿದೆ.
ನಿಮ್ದು ಏನು ಏಮ್ ಇದೆ ಈ ರೀತಿ ಆಗಬೇಕು ಈ ರೀತಿ ಮಾಡಬೇಕು ನಾನು ಅದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಕರೆಂಟ್ಲಿ ವರ್ಕ್ ಕೂಡ ಮಾಡ್ತಿದ್ದೀನಿ. ಇನ್ನು 1 ಇಯರ್ ಬ್ರೇಕ್ ತೊಗೊಂಡಿದ್ದೀನಿ ಇವಾಗ. ಪಿ ಜಿ ಈ ವರ್ಷ ಜಾಯ್ನ್ ಆಗ್ತಿಲ್ಲ ನಾನು. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಉನ್ನತ ಶಿಕ್ಷಣ ಪಡೆದು ಇನ್ನು ಸಾಧನೆ ಮಾಡಬೇಕು ಅನ್ನೋ ಮನಸ್ಸಿದೆ. ಕಷ್ಟಪಟ್ಟು ಹೋದ್ರೆ 100% ಸಕ್ಸಸ್ಫುಲ್ ಆಗ್ತೀವಿ ಎಂಬುದಕ್ಕೆ ಸಾಕ್ಷಿ ನೀವೇ ಅಂತ ಹೇಳ್ತೀವಿ. ಹೌದು. ನಮ್ಗೆ ಎಲ್ಲಿ ಏಮ್ ನಮ್ಮದು ಕ್ಲಿಯರ್ ಆಗಿರುತ್ತೆ, ಅದಕ್ಕೆ ಬೇಕಾದ ಹಾರ್ಡ್ ವರ್ಕ್ ಯಾವಾಗ ಮಾಡ್ತೀವೋ ಅದ್ರದ್ದು ರಿಸಲ್ಟ್ ಖಂಡಿತ ಬರುತ್ತೆ. ಸೊ ಇದು ಖುಷಿಯವರ ಮಾತು ಅಂತ ಹೇಳ್ಬೋದು. ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡೋರು ಮಾತ್ರ ಸಕ್ಸಸ್ಫುಲ್ ಆಗ್ತೀವಿ ಎಂಬುದಕ್ಕೆ ನಾನೇ ಸಾಕ್ಷಿ ಅಂತೇಳಿ ಖುಷಿಯವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಇಂದಿನ ಕಾಲದಲ್ಲಿ ಯುವತಿಯರು ಬಾಲಕಿಯರು ಎಲ್ಲೋ ಒಂದ್ ಕಡೆ ಶಿಕ್ಷಣ ಅಂದ್ರ ಮೂಗ್ ಮುರಿತಾರ, ಓದ್ಲಕ್ ಎಲ್ಲೋ ಒಂದ್ ಕಡೆ ಹಿಂಜರಿತಾರ. ಆದ್ರೆ ಉಡುಪಿ ಜಿಲ್ಲೆಯ ಈಗಾಗಲೇ ಶಿವಮೊಗ್ಗ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಓದಿದಂಥ ಖುಷಿ ಎಂಬ ಯುವತಿ ಒಂದಿಲ್ಲ ಎರಡಿಲ್ಲ 16 ಚಿನ್ನದ ಪದಕಗಳನ್ನು ಪಡೆಯುವ ಮೂಲಕ ಎಲ್ಲೋ ಒಂದು ಕಡೆ ಯುವತಿಯರಿಗೆ ಬಾಲಕಿಯರಿಗೆ ಮಾದರಿಯಾಗಿದ್ದಾರೆ ನೋಡ್ಬೋದು ನೀವು. ಏನದಂದ್ರೆ 16 ಚಿನ್ನದ ಪದಕವನ್ನು ಪಡೆಯುವ ಮೂಲಕ ನಿಜಕ್ಕೂ ಇವತ್ತು ಇಡೀ ಒಂದು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಒಂದು ಕೀರ್ತಿ ತರಂತ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಕುಟುಂಬಸ್ಥರಿಗೆ ಅವ್ರ ಪೇರೆಂಟ್ಸಿಗೆ ಸಾಕಷ್ಟು ಒಂದು ಖುಷಿಯಾಗಿ ನೋಡ್ಬೋದು. ಪಕ್ಕದಲ್ಲಿ ತಾಯಿ ತಂದೆ ಇದ್ದಾರೆ. ಹೀಗಾಗಿ 16 ಪದಕಗಳನ್ನು ಪಡೆದಿರುವ ಖುಷಿಯವ್ರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ ತಮಗೆ? ಅಂದ್ರೆ ಇಷ್ಟು ನಿರೀಕ್ಷೆ ಇತ್ತೇನೋ 16 ಚಿನ್ನದ ಪದಕಗಳನ್ನು ನಂಗೆ ಬಂದೇ ಬರ್ತೋ ಅನ್ನೋದು ಕಾನ್ಫಿಡೆನ್ಸ್ ಇತ್ತು? ಚಿನ್ನದ ಪದಕ ಪಡೆಯುವ ನಿರೀಕ್ಷೆ ಇತ್ತು, ಆದರೆ 16 ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವಾಗ ತುಂಬ ಖುಷಿ ಇದೆ. 5 ವರ್ಷನೂ ಕನ್ಸಿಸ್ಟೆಂಟಾಗಿ ಹಾರ್ಡ್ ವರ್ಕ್ ಮಾಡಿದ್ದೀನಿ ಇದಕ್ಕೆ. ಇದು ನನ್ನೊಬ್ಬಳದ್ದೇ ಅಲ್ಲ ಸಾಧನೆ ಇದು. ನನ್ನ ಹಿಂದೆ ತುಂಬ ಸಪೋರ್ಟಿಂಗ್ ಸಿಸ್ಟಮ್ ಇದೆ. ನನ್ನ ಪೇರೆಂಟ್ಸ್ ಆಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ದೇವರ ಅನುಗ್ರಹ ಕೂಡ ಇದೆ. ಇವಾಗ ತುಂಬ ಹೆಮ್ಮೆ ಅನಿಸ್ತಿದೆ. ಯಾವ ರೀತಿ ಒಂದು ಸ್ಟಡಿ ಮಾಡಿದಿರಿ? ಸ್ಟಡಿ ಅವರ್ ಯಾವ ರೀತಿ ಇತ್ತು? ಬೇರೆ ಒಂದು ವಿದ್ಯಾರ್ಥಿನಿಯರಿಗೆ, ಯುವತಿಯರಿಗೆ, ಮಹಿಳೆಯರಿಗೆ ಏನು ಹೇಳ್ಬೇಕು? ಡೈಲಿ ನಾನು ಓದ್ತಿದ್ದೆ. ಡೈಲಿ ಏನೇನು ಪಾಠ ಮಾಡ್ತಿದ್ರು ಅದನ್ನೆಲ್ಲ ರಿವೈಸ್ ಮಾಡ್ತಿದ್ದೆ. ಎಕ್ಸಾಮ್ ಟೈಮಲ್ಲಂತೂ ನಾನು ಅರ್ಲಿ ರೈಸರ್, ಮಾರ್ನಿಂಗ್ ಎದ್ದು ಓದ್ತಿದ್ದೆ ಯಾವಾಗಲೂ. ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಾಗಿರಲಿ, ಮತ್ತು ನನ್ನ ಟೀಚರ್ಸ್ ತುಂಬ ಮಾರಲ್ ಸಪೋರ್ಟ್ ಮಾಡ್ತಿದ್ರು, ನಿನ್ನ ಹತ್ರ ಆಗುತ್ತೆ ಮಾಡ್ತೀಯ ಅಂತ. ಅದಕ್ಕೆ ಬೇರೆಯವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಅದಕ್ಕೆ ಸಕ್ಸಸ್ ಖಂಡಿತ ಇದೆ. ಎಲ್ಲ ನಮ್ಮ ಮೈಂಡಲ್ಲಿ ಇರುತ್ತೆ ಅಷ್ಟೇ. ಈ ಮೊಮೆಂಟ್ನ ನಾನು 5 ವರ್ಷನೂ ದಿನ ಬೆಳಿಗ್ಗೆ ಎದ್ದು ನೆನೆಸ್ಕೊತಿದ್ದೆ, ಗವರ್ನರ್ ಹತ್ರ ಮೆಡಲ್ ತಗೊಳ್ಳೋ ಮೂಮೆಂಟ್ನ. ಅದು ಇವತ್ತು ನಿಜ ಆಗಿದೆ. ತುಂಬ ಖುಷಿ ಆಗ್ತಿದೆ. ಯಾವ ರೀತಿ ನಿಮ್ಮ ಪೋಷಕರಿಗೆ, ತಂದೆ ತಾಯಿಗೆ ಯಾವ ರೀತಿ ಖುಷಿ ಆಗ್ತಿದೆ? ನಮ್ಮ ಅಮ್ಮಂಗೂ ಗೊತ್ತಿತ್ತು ನಾನು ಜಾಸ್ತಿನೇ ಓದ್ತೀನಿ ಅಂತ. ಬಟ್ ಇಷ್ಟೊಂದು ಮೆಡಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ. ಇವಾಗ ಅವ್ರಿಗೂ ತುಂಬ ಖುಷಿಯಾಗಿದೆ. ಏನು ಏಮಿದೆ ಈ ರೀತಿ ಆಗಬೇಕು ಈ ರೀತಿ ಮಾಡಬೇಕು? ನಾನು ಅದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಕರೆಂಟ್ಲಿ ವರ್ಕ್ ಕೂಡ ಮಾಡ್ತಿದ್ದೀನಿ. ಇನ್ನು 1 ಇಯರ್ ಬ್ರೇಕ್ ತೊಗೊಂಡಿದ್ದೀನಿ ಇವಾಗ. ಪಿ ಜಿ ಈ ವರ್ಷ ಜಾಯ್ನ್ ಆಗ್ತಿಲ್ಲ ನಾನು. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಉನ್ನತ ಶಿಕ್ಷಣ ಪಡೆದು ಇನ್ನು ಸಾಧನೆ ಮಾಡಬೇಕು ಅನ್ನೋ ಮನಸ್ಸಿದೆ. ಕಷ್ಟಪಟ್ಟು ಹೋದ್ರೆ 100% ಸಕ್ಸಸ್ಫುಲ್ ಆಗ್ತೀವಿ ಎಂಬುದಕ್ಕೆ ಸಾಕ್ಷಿ ನೀವೇ ಅಂತ ಹೇಳ್ತೀವಿ. ಹೌದು. ನಮ್ಗೆ ಎಲ್ಲಿ ಏಮ್ ನಮ್ಮದು ಕ್ಲಿಯರ್ ಆಗಿರುತ್ತೆ, ಅದಕ್ಕೆ ಬೇಕಾದ ಹಾರ್ಡ್ ವರ್ಕ್ ಯಾವಾಗ ಮಾಡ್ತೀವೋ ಅದ್ರದ್ದು ರಿಸಲ್ಟ್ ಖಂಡಿತ ಬರುತ್ತೆ. ಸೊ ಇದು ಖುಷಿಯವರ ಮಾತು ಅಂತ ಹೇಳ್ಬೋದು. ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡೋರು ಮಾತ್ರ ಸಕ್ಸಸ್ಫುಲ್ ಆಗ್ತೀವಿ ಎಂಬುದಕ್ಕೆ ನಾನೇ ಸಾಕ್ಷಿ ಅಂತೇಳಿ ಖುಷಿಯವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್.